ನಮಸ್ತೆ ಶಿವಪುತ್ರಪುರ. ನಮಸ್ಕಾರ ಸರ್. ಈಗ ನಿಮ್ಮ ಊರು ಮತ್ತು ನಿಮ್ಮ ಬಗ್ಗೆ ಫಸ್ಟ್ ಪರಿಚಯ ಹೇಳ್ರಿ ನಮಗೆ. ನಮ್ಮದು ಇದು ಯಲಬುರ್ಗಾ ತಾಲೂಕು ರೀ, ಹಿರೇವಂಕುಂಟ ಹೋಬಳಿ ಗಾಣದಾಳ. ನಮ್ಮ ತಂದೆಯವರ ಹೆಸರು ಬಂದು ಯಮನಪ್ಪ ಹನುಮಪ್ಪ ಗದ್ದಿ, ಅವ್ರ ಮಗ ನಾವು ಶಿವಪುತ್ರಪ್ಪ ಯಮನಪ್ಪ ಗದ್ದಿ ಅಂತ. ಅವರು ನಿಮ್ದು ಒಟ್ಟು ಎಷ್ಟು ಎಕರೆ ಐತೆ ಸರ್? ನಮ್ಮದು ನೋಡ್ರಿ ಅಷ್ಟು ಈಗ ಟೋಟ್ಲಿ ಭೂಮಿ ಹಿಡ್ಕೊಂಡ್ರೆ ಅಪ್ಪಾರು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಸೇರಿದರೆ 68 ಎಕರೆ ಆಗತ್ತೆ ರೀ. ಈಗ 68 ಎಕರೆ. ಈ ಒಂದು ಪ್ರದೇಶದಾಗ ಎಷ್ಟು ಎಕರೆ ಐತ್ರಿ ಭೂಮಿ? ಈ ಒಂದೇ ಪ್ರದೇಶದಲ್ಲಿ 50 ಎಕರೆ ಭೂಮಿ ಇತ್ತು. ಇದು 50 ಎಕರೆ 11 ಗುಂಟೆ. ಅದರಲ್ಲಿ 2.5 ಎಕರೆ ನಮ್ಮ ಊರಿಗೆ ದಾನವಾಗಿ ಕೊಟ್ಟಿದ್ವಿ. ಉಳಿದದ್ದು 48 ಎಕರೆ ನಮಗೆ ಉಳಿದೈತ್ರಿ. ಭೂಮಿ ಉಳಿದೈತಿ 48 ಎಕರೆ. 48 ಎಕರೆ ಒಟ್ಟು ಈ ಭೂಮಿ ಉಳುಮೆ ಮಾಡ್ತೀವಿ. ಇದು ಅಷ್ಟು ನೀರಾವರಿನ ಅಥವಾ ಏನು ಕೃಷಿ ಭೂಮಿ? ನೋಡ್ರಿ, ಇದು ನೀರಾವರಿನೂ ಮಾಡ್ತೀವಿ, ಒಣ ಬೇಸಾಯನೂ ಮಾಡ್ತೀವಿ. ಈ ವರ್ಷ ಈ ಕಡೆ ಒಣ ನೀರಾವರಿ ಮಾಡಿದ್ವಿ ಅಂದರೆ ಮುಂದಿನ ವರ್ಷ ಈ ಕಡೆ ಇದನ್ನ ಒಣ ಬೇಸಾಯ ಮಾಡಿ ಈ ಕಡೆ ನೀರಾವರಿ ಮಾಡ್ತೀವಿ. ಒಟ್ಟು ನೀವು ಎಷ್ಟು ಬೋರ್ವೆಲ್ ಅದಾವ ಇಲ್ಲಿ? ಇಲ್ಲಿ 3 ಅದಾವ್ರಿ. 3 ಬೋರ್ವೆಲ್. 3 ಬೋರ್ವೆಲ್. ಈ 3 ಬೋರ್ವೆಲ್ ಒಳಗೆ 50 ಎಕರೆನು ನೀವು ಬ್ಲಾಕ್ ವೈಸ್ ನೀರಾವರಿ ಮಾಡ್ತೀವಿ. ಒಂದು ಕಡೆ ಒಂದು ವರ್ಷ ಮೇಲೆ ಒಳ್ಳೆ ಅದೇ ಭೂಮಿಗೆ ಮಾಡಿದ್ರಿ ಸ್ವಲ್ಪ ಇಳುವರಿ ಯಾವುದು ಕಮ್ಮಿ ಆಗುತ್ತೆ. ಅದಕ್ಕೆ ಹಂಗಾಗಿನ ನಾವೇನು ಮಾಡ್ತೀವಿ, ನೀರಾವರಿ ಒಂದು 25 ಎಕರೆ ಮಾಡಿದ್ರೆ 25 ಎಕರೆ ಮಳೆ ಆಶ್ರಿತ ಒಂದು ವೇಳೆ ಮಳೆ ಬರದೇ ಇದ್ದಾಗ ಆ ನೀರನ್ನು ಅಲ್ಲಿಗೆ ಯೂಸ್ ಮಾಡ್ಕೊಂತೀವಿ. ಅನಿವಾರ್ಯ ಈಗ ಪೀಕ್ ಬಂದಿರ್ತೀರಿ, ಅದು ಬೆಳವಣಿಗೆ ಮಳೆ ಹೋಗುತ್ತಾ ಅವು ಅನಿವಾರ್ಯ ಇದ್ದಾಗ ಅದಕ್ಕೂ ಉಪಯೋಗಿಸಿಂದ. ವರ್ಷದಿಂದ ನೀವು ಈಗ ರೈತಾಪಿ ಮಾಡಕೊಂತೀರಿ? ಇದು ನೋಡ್ರಿ ಅಜ್ಜನ ಕಾಲದಿಂದನೂ ಬಂದಿದೆ, ಹಾಗೆ ಮುಂದುವರ್ಕೊಂತ ಇನ್ನೂವರೆಗೆ ಆದ್ರೂ ಹೊಂಟೈತಿ. ನಮ್ದು ಸಾಲಿ ಕಲಿಸ್ಬೇಕಂತ ಪ್ರಯತ್ನ ಪಟ್ರಿ, ಆದ್ರೆ ನಮ್ಮ ಅದೃಷ್ಟ ಸಾಲಿ ಇಲ್ಲ. ರೈತಾಪಿಯಿಂದ ಏನು ಬೇಜಾರಾಗಿಲ್ಲ? ಇಲ್ಲ ರೀ, ಸಂತೋಷ ಐತ್ರಿ. ಈ ರೈತಾಪಿ ಜೀವನದೊಳಗೆ ಮಧ್ಯದೊಳಗೆ ನೀವು ಯಾರು ಕೃಷಿ ಇಲಾಖೆ ಆಗಲಿ ಅವ್ರು ಇವರು ಅಂತ ಇವ್ರು ಯಾರು ಭೇಟಿ ಆಗಿದ್ದು ಉಂಟಾ? ಅಪ್ಪಾರು ಇದರಿಂದ ಸ್ವಲ್ಪ ಮಟ್ಟಿಗೆ ಹಂಗೆ ಭೇಟಿ ಹಾಕೋಂತ ಬಂದರೆ ಅವ್ರ ಮಾರ್ಗದರ್ಶನದೊಳಗೆ ನಾವು ಮತ್ತೆ ಮುಂದಿನ ಅಧಿಕಾರಿಗಳನ್ನ ಭೇಟಿಯಾಗಿ ಅಷ್ಟು ಜಿಲ್ಲಾ ಅಧಿಕಾರಿಗಳಂದ್ರಲ್ಲ, ಯಾವ ಅಧಿಕಾರಿಗಳನ್ನ ಭೇಟಿಯಾಗಿರಿ? ಎಲ್ಲ ಈ ತೋಟಗಾರಿಕೆ ಬಂತು, ಕೃಷಿ ಇಲಾಖೆ ಬಂತು, ಈ ಕೃಷಿ ವಿಜ್ಞಾನ ಕೇಂದ್ರದಿಂದ ಬಂತು. ಆಮೇಲೆ ಈ ನಮ್ಮ ಸರ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಅಯೋಧ್ಯೆ ಅಕಾಡೆಮಿ ಅಂತ ಮಾಡಿದ್ರಲ್ಲ, ಇವರಿಂದನು ಒಟ್ಟ ಒಂದೊಂದು ಮಾರ್ಗದರ್ಶನ ಅಷ್ಟು ನಮ್ಗೆ ಏನೆಲ್ಲ ಕ್ರಾಫ್ಟ್ಸ್ ಅಕಾಡೆಮಿ ಅಂದ್ರಲ್ಲ, ಅಯೋಧ್ಯೆ ಕ್ರಾಫ್ಟ್ಸ್ ಅಕಾಡೆಮಿ ಒಳಗೆ ಯಾರನ್ನ ಭೇಟಿಯಾಗಿ? ಇನ್ನು ನಮ್ಮ ಡಾಕ್ಟರ್ ಮಹಾಂತೇಶ್ ಪಾಟೀಲ್ ಅಂತ ಅದಾರಲ್ರಿ, ಅವ್ರಿಗೆ ಭೇಟಿ ಆದ್ವಿ. ಅವರು ಒಳ್ಳೆ ಒಂದು ನಮ್ಗೆ ಪ್ರೋತ್ಸಾಹ ಕೊಡಕತ್ರಿ. ಏನು ಮೊದಲ ಮಣ್ಣು ಗಟ್ಟಿ ಮಾಡನ್ರಿ, ಮಣ್ಣಿಗೆ ಫಲವತ್ತತೆ ತುಂಬನ್ರಿ, ಮಣ್ಣು ಗಟ್ಟಿ ಆತಂದ್ರೆ ನಾವು ರೈತರು ಗಟ್ಟಿ ಆದಂಗ ಅನ್ನೋ ಮಾತು ಒಂದು ಸರಿ ಅಲ್ಲಿಗೆ ಕರೆಸಿದ್ರು. ಈ ಮಣ್ಣು ಗಟ್ಟಿ ಅಂದ್ರೆ ಯಾರು ಮಣ್ಣು ಗಟ್ಟಿ ಮಾಡೋದಂದ್ರೆ ಅವರು ಏನಂದ್ರೆ ಇವರು ಫಸ್ಟ್ ಆಫ್ ಸಾವಯವ ಮಾಡನ್ರಿ. ಸಾವಯವನ ಅಂದ್ರೆ ಫುಲ್ ಅಷ್ಟನ್ನ ನೀವು ನಮ್ಗೆ ಆಯ್ದ ಪ್ರದೇಶನ ತಗೊಂಡು ಸಾವಯವ ಮಾಡ್ರಿ. ಅದನ್ನ 4 ಎಕರೆ ಮೊದಲು ಗಟ್ಟಿಗೊಳಿಸ್ರಿ. ಮಣ್ಣು ಗಟ್ಟಿಗೊಳಿಸಿದ್ರಿ ಅಂದ್ರೆ ಆಮೇಲೆ ಇದು ಅಗದಿ ಕ್ವಾಲಿಟಿ ಬೀಜ ತರಿಸಿ ಅದನ್ನ ಒಳ್ಳೆ ಇಳುವರಿ ತೆಗಿಯೋ ಪ್ರಯತ್ನ ಮಾಡಿ ಅದನ್ನ ಯಶಸ್ವಿ ಕಾಣೋಣ. ಈಗೆಲ್ಲ ಅವರು ನಮ್ಮ ಸರ್ ಬೇರೆ ಕಡೆಗೆ ಅಂತರ ರಾಜ್ಯಗಳಿಗೆ ಹೋಗಿ ಎಲ್ಲ ವೀಕ್ಷಣೆ ಮಾಡಿ ಬಂದು ನೋಡಿ ಅಲ್ಲೆಲ್ಲ ಬೆಳೀತಕ್ಕಂಥ ಬೆಳೆಗಳ ಬಗ್ಗೆನೂ ಮಾಹಿತಿ ಕೊಟ್ಟರು, ಅಲ್ಲಿರ್ತಕ್ಕಂಥ ಬೀಜದ ಬಗ್ಗೆನೂ ಮಾಹಿತಿ ಕೊಟ್ಟರು, ಅಲ್ಲಿ ಬೀಜನೂ ನಮಗೆ ತರಿಸ್ಕೊಟ್ರು. ಹಾಗಾಗಿ ನಿಮ್ಗೆ ಈಗ ಅವ್ರು ಬರೀ ಮಣ್ಣಿನ ಫಲವತ್ತತೆ ಬಗ್ಗೆ, ಉತ್ತಮವಾದ ಬೀಜಗಳನ್ನು ಬೆಳೆದು ಉತ್ತಮವಾದ ಇಳುವರಿಯನ್ನು ತೆಗೆದು ಮಾರುಕಟ್ಟೆ ಮಾಡ್ಬೇಕು ಅಂತೇಳಿ ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಯಾವಾಗಾದರೂ ವಿಡಿಯೋ ಮೂಲಕ ಏನಾದರೂ ಮಾಹಿತಿಯನ್ನು ನೀಡಿದ್ರೆ ಅಥವಾ ಎಲ್ಲಿಯಾರು ಕರ್ಕೊಂಡು ಹೋಗೋದ? ಇಲ್ಲ, ಈ ರೀತಿ ಮಾಡಿದಾರ? ಈಗ ಕರ್ಕೊಂಡು ಹೋಗೋಣ ಅಂತ ಮಾತಾಡಿದ್ರಿ, ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಕರ್ಕೊಂಡು ಹೋಗ್ತಾರೆ ಇನ್ನು ಮುಂದಾದ್ರೂ. ಇವಾಗ ಏನು ಫಸ್ಟ್ ಏನು ಮಾಡಿದ್ರು, ಅಲ್ಲಿಗೆ ನಾವು ಕೊಪ್ಪಳಕ್ಕೆ ಕರೆಸಿದ್ರು, ಅಕಾಡೆಮಿಗೆ ಕರೆಸಿದ್ರು. ಒಂದ್ಸಾರಿ ಕುಂತು ನಮ್ಮ ರೈತರ ಸಮ್ಮುಖದಲ್ಲಿ ಮೀಟಿಂಗ್ ಥರ ಮಾಡಿ ಎಲ್ಲ ಹೇಳಿದ್ರು, ಅಕಾಡೆಮಿ ಬಗ್ಗೆನೂ ಹೇಳಿದ್ರು, ತೋರಿಸಿದ್ರು. ಅಲ್ಲಿ ಇಂತಿಂಥ ರಾಜ್ಯದೊಳಗೆ ಎಳ್ಳಿನ ಬಗ್ಗೆ ವಿಡಿಯೋ ಭಾಳ ತೋರಿಸಿದ್ರು. ನಾವು ಫಸ್ಟ್ ನಾವು ಓದೋ ಸಮಯದಾಗ ಅದಿದ್ದು ಎಳ್ಳು ಬಿತ್ತೋ ತತಿ ಇತ್ರಿ. ಆ ಟೈಮ್ ನಾವು ಹೋದಾಗ ನಾವು ಏನು ಬಿತ್ತಿರಿ ಫಸ್ಟ್ ಅಂದಾಗ ನಾವು ಎಳ್ಳು ಬಿತ್ತೀವಿ ಅಂದ್ವಿ. ಹಾಗಾದ್ರೆ ಎಳ್ಳಿನ ಬಗ್ಗೆ ನಿಮಗೊಂದಿಷ್ಟು ಮಾಹಿತಿ ನೋಡ್ರಿ ಅಂತ ಕೆಲವೊಂದು ರಾಜ್ಯದಲ್ಲಿ ಬೆಳೆದಿರ್ತಕ್ಕಂಥ ಎಳ್ಳು ಬೆಳೆನೂ ತೋರಿಸಿದ್ರು, ಬೀಜದ ಬಗ್ಗೆನೂ ತೋರಿಸಿದ್ರು. ಅವರು ಕೆಲವೊಂದಿಷ್ಟು ಮಾಹಿತಿನೂ ಹೇಳಿದ್ರು ಎಳ್ಳಿನ ಬಗ್ಗೆ. ಎಳ್ಳು ಚೆನ್ನಾಗಿ ಬಂತು ನಿಮ್ದು? ನಮ್ಮದು ಅವ್ರ ಮಾಹಿತಿ ಪಡ್ಕೊಂಡ್ರೆ ಬಂತು ಆತು. ಅವರು ಹೇಳಿದ್ರಿ ಸರ ಇನ್ನೊಂದಿಷ್ಟು ಇವು ಯಾವ ಒಂದಿಷ್ಟು ಪೋಷಕಾಂಶಗಳು ಸಿಗ್ತಾವ ಅವನ್ನೆಲ್ಲ ಹಾಕ್ರಿ ಅಂತ, ನ್ಯೂಟ್ರಿಯನ್ಸ್ ಅವನ್ನ ನಾವು ತಂದು ಅಷ್ಟೇ ಅವ್ರು ಹೇಳಿದ ಪ್ರಕಾರ ಸರಿ ಯೂಸ್ ಮಾಡಲಿಲ್ಲ. ನಮ್ಮದೇನಿರ್ತಿ ನಮ್ಮ ಪದ್ಧತಿಯಲ್ಲೇ ನಾವು ಮಾಡಿದ್ವಿ, ಆದ್ರೂ ಒಳ್ಳೆ ಇಳುವರಿ ಬಂತು. ನಮಗೆ ತೃಪ್ತಿ ಆಗೈತ್ರಿ. ರೈತರು ನಾವು ಏನು ಮಾಡ್ಬೇಕು ಅದನ್ನ ಮಾಡಿದ್ವಿ, ಅದು ನಮಗೆ ತೃಪ್ತಿ ಆಯ್ತು. ಇನ್ನು ಮುಂದೆ ಏನಾದರೂ ಅವರಿಂದ ಇಂಥದ್ದು ಬೇಕು ಇಂಥದ್ದಿಲ್ಲ ಅಂತ ಏನಾದರೂ ಬೈಸಾಕತ್ತೀವ್ರಿ. ಏನಾದ್ರು ಬೇಸಾಕತ್ತೀವಿ ಅಂದ್ರೆ, ಸರ್ ನಮ್ಗೆ ಒಳ್ಳೆ ಮಾರ್ಕೆಟ್ ಮಾಡಿಕೊಡ್ರಿ, ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಡ್ರಿ. ಒಳ್ಳೆ ಈಗ ನೇರವಾಗಿ
ಮೇಲ್ ಮಾರಾಟಕ್ಕೆ ಈ ನಡು ಮಧ್ಯವರ್ತಿಗಳ ಅವಳಿ ತಪ್ಪಿಸ್ರಿ, ನೇರವಾಗಿ ಮಾರಾಟಗಾರರನ್ನ ನೀವು ಕರೆಸ್ರಿ, ಭೇಟಿ ಮಾಡಿಸ್ರಿ. ನಾವು ಇಲ್ಲಿ ಒಂದೇ ಕಡೆ ನಿಮ್ಗೆ ಒಂದು ಲೋಡ್ ಗಟ್ಲೆ ಬೇಕಲ್ಲ, ಅಷ್ಟು ನಮಗೆ ಆಗ್ಲಿದ್ರು 4-8 ಮಂದಿ ರೈತನ ಕರೆಸ್ಕೊಂಡು ಕೂಡಿಸ್ಕೊಂಡು ಒಂದು ಲೋಡ್ ಒಮ್ಮಿಗೆ ಕೊಡೋಣ, ಒಂದು ಅನುಕೂಲತೆ ಮಾಡ್ಕೊಂಡು ಸಂಘಟನೆ ಮಾಡ್ಕೊಂಡ್ರಿ ಮೊದಲ ಸ್ವಲ್ಪ ಸಣ್ಣಾಗಿ ಅದ್ರನ್ನ. ಒಮ್ಮಿಗೆ ದೊಡ್ಡದಂದ್ರೆ ಆಗಲ್ಲ. ಈಗ ಒಂದು ವೇಳೆ ನಿಮ್ಮ ಆಯುಧ್ಯ ಅಕಾಡೆಮಿಯಿಂದ ಕೃಷಿ ಪ್ರವಾಸವನ್ನ ಎಲ್ಲಾದ್ರೂ ಕೈಗೊಂಡ್ರೆ ನೀವೆಲ್ಲರೂ ಹೋಗ್ಲಿಕ್ಕೆ ಸಿದ್ಧರಿದ್ರೆ? ಕರ್ಕೊಂಡು ಹೋಗೋಣ ಅಂತಾನು ಹೇಳ್ಯಾರಿ, ಹೋಗಮ್ಮಂತ ಅಂದಿವಿ, ಇನ್ನೂ ಕರ್ಕೊಂಡು ಹೋಗಿಲ್ಲ. ಹೋದ್ರೆ ಹೋಗ್ತೀವಿ, ಹೋಗಿ ಎಲ್ಲ ಕಡೆ ನಾವು ತೋರ್ಸ್ಕೊಂಬಂದ್ರೆ ಅಡ್ಡಾಡಿ ಬರೋಣ ಸರ್.